ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸಾರಿ ಕಣ್ರು, ರಿಯಲಿ ಸಾರಿ. ನೀವಿಬ್ರು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ, ಆದ್ರೆ ಇವತ್ತು ನಿಮ್ ನಂಬಿಕೆನೆಲ್ಲ ಸುಳ್ಳು ಮಾಡ್ಬಿಟ್ಟೆ ನಾನು. ನೀವೆಷ್ಟೇ ಕೇಳಿದ್ರು ನಿಜ ಹೇಳ್ದೆ, ಸುಳ್ಳು ಹೇಳ್ಬಿಟ್ಟೆ. ಐಮ್ ಸಾರಿ ಕಣ್ರು. ಅಕ್ಕ ಅಳ್ತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಚಚ ಇಲ್ಲಪ್ಪ, ನನಗೆ ಯಾರು ಏನಂತಾರ? ಮತ್ ಯಾಕೆ ಅಳ್ತಿದ್ಯಾ? ಈ ಪ್ರಣಮ್, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ಖುಷಿಗೆ ಬರ್ತಿರೋ ಕಣ್ಣೀರು. ಖುಷಿಗ? ಈಗಂತ ಖುಷಿ ಏನಾಯ್ತು? ಅದು ಸಾಕೇತ್ ಮತ್ತೆ ಅನಿಕೇತ್ ನನ್ನನ್ನ ಎಷ್ಟು ಇಷ್ಟಪಡ್ತಾರಲ್ವಾ, ನನ್ನನ್ನು ಎಷ್ಟು ಕೇರ್ ಮಾಡ್ತಾರ, ಅದನ್ನ ನೋಡಿ ಖುಷಿ ಆಯ್ತು ಅಷ್ಟೆ. ಇದೇನು ಹೊಸ ವಿಷಯ ಅನ್ನೋಗಿ ಹೇಳ್ತಿದ್ಯಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ? ಇದು ಖುಷಿಗೆ ಬರ್ತಿರೋ ಕಣ್ಣೀರಲ್ಲ, ದುಃಖಕ್ಕೆ ಬರ್ತಿರೋ ಕಣ್ಣೀರು. ಅಂತದ್ದೇನಾಯ್ತು ಹೇಳೆ? ಏನಿಲ್ಲ ಕಣೋ ಅಕ್ಕ, ಇತ್ತೀಚೆಗೆ ನಿಂಗಾಗೋ ನೋವ್ನ ನಮ್ಮ ಹತ್ರ ಹೇಳ್ಕೊತಿಲ್ಲ ಅಲ್ವಾ? ಹೌದು, ನನ್ಗೇನೋ ಆಗ ಅನ್ಸ್ತಿದೆ, ನೀನ್ ನಮ್ಮಿಂದ ಏನೋ ಮುಚ್ಚಿರ್ತಿದ್ಯಾ, ನಿನ್ ಹರ್ಟ್ ಆಗ್ತಿದೆ. ಹಾಗೇನಿಲ್ಲ ಕಣೋ ಪ್ರಣವ್, ನನ್ನನ್ನ ಅವರಿಬ್ಬರಷ್ಟೇ ಅಲ್ಲ, ನೀನು ಕೇರ್ ಮಾಡ್ತೀಯ, ನನ್ನನ್ನ ಅಬ್ಸರ್ವ್ ಮಾಡ್ತೀಯ. ನನ್ಗೇನಾಯ್ತು ಅಂತ ಕೇಳ್ದಿಯಲ್ಲ, ಅಷ್ಟು ಸಾಕು ನನ್ಗೆ. ನನ್ಗಿದೆ ಖುಷಿ. ಹಾಯ್ ಅಕ್ಕ. ಅಕ್ಕ, ಯಾಕೆ ಮುಖ ಅಮ್ಮ ಅನ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಲೇ ಅಮ್ಮು, ಕೇಳ್ದೇನೆ ಕಥೆನ. ಇವಳು 10,000 ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡಿದ್ಲಂತೆ, ಅದು ಅಪ್ಪಿ ತಪ್ಪಿ ಹೇಗೋ ಸ್ಕೂಟಿ ಡಿಕ್ಕಿಲಿ ಬಿದ್ದೋಯ್ತಂತೆ. ಅದನ್ನ ಅವಳು ನೋಡ್ಕೊಂಡಿರ್ಲಿಲ್ವಂತೆ, ಎಲ್ಲಿ ಕಳ್ಕೊಂಡ್ಬಿಟ್ನು ಅಂತ ಊರೆಲ್ಲ ಓಡಾಡಿದ್ಲಂತೆ. ಕೊನೆಗೆ ಸ್ಕೂಟಿ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಅಲ್ಲೇ ಇತ್ತಂತೆ. ಅಲ್ಲ ಕಣೆ, ಯಾರಾದ್ರೂ ಇದನ್ನ ನಮ್ಮ ಮಾತೇನೆ? ಇದಕ್ಕೆ ಹೇಳೋದು, ಆ ಹುಡುಗಿ ಮಾತು ಬರೀ ಬಣ್ಣದ ಮಾತು ಅಂತ. ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. ಈ ರೀತಿ ಸುಳ್ಳು ಹೇಳಿ ಹೇಳಿ ಅದಿನ್ನೇನೇನ್ ಮೋಸ ಮಾಡಿದಾರ ಇವರೆಲ್ಲ. ಇಂಥ ಸುಳ್ಳಿನ ನೀನು ಹೊಗಳಿ ಅಟ್ಟಕ್ಕೇರಿಸ್ತೀಯ, ಅವ್ರ ತರ ಇರ್ಬೇಕು ಅಂತ ಮಾತಾಡ್ತೀಯ. ಅಹಲ್ಯ, ನೀನ್ ಇಲ್ಲೇ ಇದೀಯಾ? ಇದ್ದಾಳೆ ಅಂತಾನೆ ನಾನು ನಿನಗೆ ಹೇಳ್ತಿದ್ದು. ನೀನು ನಾನ್ ಸ್ಟಾಪ್ ರೈಲು ಮಾತಾಡ್ತಾನೆ ಇದೀಯಾ? ಅಲ್ಲ ಕಣೆ ಅಹಲ್ಯ, ಮೀರಾ ಹೇಳಿದ್ನ ನಂಬೋದಿಕ್ಕಾಗತ್ತಾ? ಅವಳು ಹೇಳ್ತಿರೋದು ಕಟ್ಕತೆ ಅಂತ ಅನಿಸ್ತಿಲ್ವಾ? ಅಮ್ಮ, ಸ್ವಲ್ಪ ಹಿಂದೆ ಮುಂದೆ ನೋಡ್ ಮಾತಾಡಮ್ಮ. ಯಾರಿದ್ದಾರೆ ಯಾರಿಲ್ಲ ಅಂತ ತಿಳ್ಕೊಂಡ್ ಮಾತಾಡು. ನೀನು ಸುಮ್ನೆ ಮಾತಾಡ್ಬಿಡ್ತೀಯ. ಈ ನಮ್ಮ ಅಕ್ಕನು ಯಾವಾಗ ನೋಡಿದ್ರು ಅಂತ ಮುಖ ಉದಿಸ್ಕೊಂಡಿರ್ತಾಳೆ. ಭಾವನ ಹತ್ರ ಅದ್ ಹೇಗ್ ಮಾತಾಡ್ತಾಳೋ ಏನೋ. ಮೊದ್ಲು 1 ತಿಂಗಳು ಇವಳನ್ ಮೀರನ್ ಜೊತೆ ಬಿಟ್ಬಿಡ್ಬೇಕು. ನಗೋದ್ ಹೇಗೆ ಅಂತ ಮೀರಾ ಇವಳು ಟ್ಯೂಷನ್ ಕೊಡ್ತಾಳೆ. ಆ ಸುಳ್ಳು ಹೇಳೋಳ ಜೊತೆ ಸೇರ್ಬಾರ್ದು ಅಂತ ನಾನು ಹೇಳ್ತಾ ಇದ್ರೆ ಅವಳ ಜೊತೆ ಸೇರ್ಬೇಕಂತೆ. ಅವಳ ಜೊತೆ ನೋಡು, ಮೀರಾ ಜೊತೆ ನೀನೇನಾದ್ರೂ ಜಾಸ್ತಿ ಓಡಾಡೋದು ಮಾತಾಡೋದು ಕಂಡ್ರೆ ಚೆನ್ನಾಗಿರಲ್ಲ. ಅವಳಿಂದ ದೂರ ಇದ್ಬಿಡು. ಹೇ
ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಏನು ತುಂಬಾ ಖುಷಿಯಾಗಿದ್ದೀರಾ? ಹೌದು, ಮನ್ಸಿಗೆ ತುಂಬಾನೇ ಖುಷಿ ಆಗ್ತಿದೆ. ಕಳ್ಕೊಂಡಿರೋದನ್ನ ವಾಪಸ್ ಪಡ್ಕೊಂಡಾಗ ಆಗುತ್ತಲ್ಲ, ಅಷ್ಟು ಸಮಾಧಾನ ಆಗ್ತಿದೆ. ಆಕ್ಚುಲಿ ಮೀರನ್ ವಿಷಯದಲ್ಲಿ ನೀವು ತುಂಬಾ ಟೆನ್ಸ್ಡ್ ಆಗಿರ್ತೀರಾ, ಗಾಬರಿ ಆಗಿರ್ತೀರಾ ಅಂತ ಅನ್ಕೊಂಡೆ. ನಿಜ, ಮೀರಾ ಕಾಣ್ದೆ ಹೋದಾಗ ನನ್ನ ಹೃದಯನೇ ನಿಂತೋಗಿತ್ತು. ನಮ್ ಮೀರಾ ತಪ್ಪು ಮಾಡೋಳಲ್ಲ, ಅದಂತೂ ಗೊತ್ತಿರೋದೆ. ಆದ್ರೆ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ತಿಳಿದೆ. ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಆಗಿರೋದ್ರಿಂದ ಗಾಬರಿ ಆಗಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಅದು ಇದಕ್ಕೆ ಇರ್ಬೇಕು. ಮೋಸ್ಟ್ಲಿ ನಾವು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಡೋದಕ್ಕೆ ಅಂತಾನೆ ಈ ಘಟನೆ ನಡೀತು ಅನ್ಸುತ್ತೆ. ಏನ್ ಕಳ್ಕೊಂಡಿದ್ರಿ? ಅಲ್ಲೇ ಅವ್ರೆ, ನಾನು, ಅನಿ, ಮೀರಾ ದಿನ ರಾತ್ರಿ ನಮ್ಮ ಮನೆ ಟೆರೆಸ್ ಮೇಲೆ ಸೇರ್ತಾ ಇದ್ವಿ. ಗಂಟುಗಟ್ಲೆ ಮಾತಾಡ್ತಿದ್ವಿ, ಹರಟೆ ಹೊಡಿತಿದ್ವಿ. ಅವತ್ತಿನ ದಿನ ನಡೆದ ಘಟನೆಗಳನ್ನೆಲ್ಲ ಶೇರ್ ಮಾಡ್ಕೋತಿದ್ವಿ. ಅದರಲ್ಲಿ ತಮಾಷೆ ಇರ್ತಿತ್ತು, ಕಾಲೆಳೆಯೋದಿರ್ತಿತ್ತು, ಕಿಚಾಯಿಸೋದಿರ್ತಿತ್ತು, ಸಮಾಧಾನ ಮಾಡೋದಿರ್ತಿತ್ತು, ಎಲ್ಲಾ ತರದ ಭಾವನೆಗಳು ಇರ್ತಿತ್ತು. ಈ ಮದ್ವೆ ಗಡಿಬಿಡಿಯಿಂದ ಹಾಗೆ ಮನೇಲಿ ನಡೆದ ಕೆಲವು ಇನ್ಸಿಡೆಂಟ್ಗಳಿಂದ ನಾವು 3 ಜನ ಒಟ್ಟಿಗೆ ಸೇರಕ್ಕೂ ಆಗ್ಲಿಲ್ಲ, ನಮ್ಮ ಫೀಲಿಂಗ್ಸ್ನ ಹಂಚ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಈಗ ಮೀರಾ ಕಾಣೆಯಾಗಿದ್ದು ಅದಕ್ಕೊಂದು ದಾರಿ ಆಯ್ತು. ತುಂಬಾ ದಿನದ ನಂತರ ನಾವು 3 ಜನ ಒಟ್ಟಿಗೆ ಕೂತ್ ಮಾತಾಡಿದಕ್ಕೆ ಮನ್ಸು ಹಗುರ ಆಯ್ತು. ನಿಮಗ್ ಖುಷಿ ಆಯ್ತಲ್ಲ, ನನ್ಗೂ ಖುಷಿನ. ಅಲ್ಲೇ ಅವ್ರೆ, ಮೂವಿ ಮಿಸ್ ಆಯ್ತು ಅಂತ ನಿಮ್ಗೇನ್ ಬೇಜಾರಿಲ್ಲ ತಾನೆ? ಇಲ್ಲ, ಮೀರಾ ಇಲ್ದೆ ಮೂವಿಗಾದ್ರೂ ಹೇಗೆ ಹೋಗಕ್ಕಾಗ್ತಿತ್ತು? ಸಿನಿಮಾಗೆ ಇವತ್ತಲ್ಲ ಅಂದ್ರೆ ನಾಳೆ ಹೋಗ್ಬೋದು, ಆದ್ರೆ ಸಿನಿಮಾದಿಂದ ಸಿಗೋ 10ರಷ್ಟು ಖುಷಿ ನಿಮ್ಗೆ ಈಗ ಸಿಕ್ಕಿದೆಯಲ್ಲ, ಅದೇ ಸಂತೋಷ. ಥ್ಯಾಂಕ್ ಯು. ಯಾಕೆ? ನನ್ನ ಫೇವ್ರೆಟ್ ದುಂಡು ಮಲ್ಗೆ ಹೂ ತಂದ್ಕೊಟ್ಟಿದ್ದಕ್ಕೆ. ದೇವೇ, ಇವತ್ತು ನನ್ನ ಲೈಫೇ ಒಂದು ಸಿನಿಮಾ ಆಗೋಯ್ತು. ಫಸ್ಟ್ ಹಾಫು ಫುಲ್ ಟೆನ್ಷನ್ ಕನ್ಫ್ಯೂಷನ್, ಸೆಕೆಂಡ್ ಹಾಫು ಫುಲ್ ಹ್ಯಾಪಿ. ಎಸ್, ಆಮೇಲೆ ಸಂಜೆಯಿಂದೆಲ್ಲ ಓದೋಕ್ಕಾಗಲ್ಲ. ಯಾವಾಗ ಟೈಮ್ ಆಗುತ್ತೋ ಅವಾಗೆಲ್ಲ ಓದ್ಕೊಂಡ್ಬಿಡ್ಬೇಕು. ಏನೇ ಮೀರಾ ಇದು? ಓದ್ಕೋತಿದ್ದೀನಿ ಕಣ. ಓದ್ಕೋತಾ ಇದೆಯೋ ಇಲ್ಲ ಓದಿರೋ ಪೇಪರ್ನ ಎಸಿತಾ ಇದೆಯೋ? ರೂಮ್ನ ಸ್ವಲ್ಪ ನೀಟಾಗಿ ಇಟ್ಕೊಳಕ್ ಆಗಲ್ವಾ ನಿನ್ಗೆ? ಈಗೆಲ್ಲ ಹೋದ್ರೆ ತಲೆ ಹೋಗುತ್ತೇನೆ. ಏನು ಮಾಡ್ತಿದ್ಯಾ ನೀನು? ಕೊಡೋ ಇಲ್ಲಿ. ಅವೆಲ್ಲ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲ ಇರ್ಬೇಕು, ಅವಾಗ್ಲೇ ನಂಗೆ ನೆನ್ಪು ಮಾಡ್ಕೊಳಕ್ ಈಸಿ ಆಗೋದು. ಕೋತಿ ಕೈಯಲ್ಲೇ ಇಟ್ಕೋ, ಯಾವ್ದು ನೆನ್ಪಾಗ್ಬೇಕೋ ಆ ಪೇಪರ್ನ ತಿರ್ವಾಕು. ಟೈಮ್ 12 ಗಂಟೆ ಆಯ್ತು, ನಾಳೆ ಓದ್ಕೊಳ್ಳುವಂತೆ ಮಲ್ಕು. ಅವಾಗ್ಲೇ ಕತ್ಕೊಂಡು ನೋಡೋದು. ಏನಿಲ್ಲ. ನೀನೊಂಥರ ಚಿಕ್ಕ ಮಗು ಕಣೆ. ಗುಡ್ ನೈಟ್. ಗುಡ್ ನೈಟ್ ಗುಗ್ಗು. ಗುಗ್ಗು ಅಂದ್ರೆ ಗುದ್ದು ಬಿಡ್ತೇನೆ, ಓದ್ಕೋ.
ಇವಳು ಬದಲಾಗಲ್ಲ, ನಾವೇ ಬದಲಾಗ್ಬೇಕು. ಥ್ಯಾಂಕ್ಸ್ ಗುಗ್ಗು. ಕಾಫಿ ಇಗ್ಗಿ ಮಲ್ಗೋ. ಗುಡ್ ನೈಟ್. ಇವಳು ಯಾವತ್ತೂ ಹೀಗೇನೆ, ₹1 ಆಚೀಚೆ ಆಗೋದಕ್ ಬಿಡಲ್ಲ. ಲೆಕ್ಕದಲ್ಲಿ ದುಡ್ಡಿನ ವಿಷಯದಲ್ಲಿ ಪಕ್ಕ. ಇಲ್ಲ, ಎಲ್ಲ ನಾನು ಅನ್ಕೊಂಡಿದ್ದಕ್ಕಿಂತ ವಿರುದ್ಧವಾಗಿ ನಡೀತಾ ಇದೆ. ಈ ಮನೇಲಿ ಆಳವಾಗಿ ಬೇರ್ ಬಿಟ್ಟಿರೋ ನಿನ್ನನ್ನ ಹುಡು ಸಮೇತ ತೆಗ್ದು ಹಾಕ್ಬೇಕು ಅಂತ ನಾನ್ ಅನ್ಕೊಂಡ್ರೆ ನಿನ್ ಬೇರೇನೋ ಗಟ್ಟಿ ಆಗ್ತಿದೆ. ಇವತ್ ನಡೆದ ಘಟನೆಯಿಂದ ನೀನ್ ಸುಳ್ಳು ಹೇಳ್ತೀಯ ಅನ್ನೋ ಅಣೆಪಟ್ಟಿ ಅಂಟತ್ತೆ, ಮೂಲೆ ಗುಂಪಾಗ್ತೀಯ ಅಂತ ನಾನ್ ಅನ್ಕೊಂಡೆ. ಆದ್ರೆ ಅದು ಆಗ್ಲಿಲ್ಲ. ನಿಮ್ ಮೂವರ್ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ. ನಿನ್ನನ್ನ ಈ ಮನೆಯಿಂದ ಆಚೆ ಕಳ್ಸೋದು ನಾನ್ ಅನ್ಕೊಂಡಷ್ಟು ಸುಲಭ ಇಲ್ಲ, ತುಂಬಾನೇ ಕಷ್ಟ ಇದೆ. ನಿನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ದೆ ನಾನ್ ನನ್ ಗುರಿನ ತಲುಪೋದಕ್ಕಾಗಲ್ಲ. ಆದಷ್ಟು ಬೇಗ ನಿನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಹೇಗ್ ಕಳಿಸ್ಲಿ, ಏನ್ ಮಾಡ್ಲಿ? ಎಂತ ಫ್ಯಾಮಿಲಿ ನಿಂದು. ನಿನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನಿಮ್ ಫ್ಯಾಮಿಲಿ ಅವರೇ ದಾರಿ ಮಾಡ್ಕೊಡ್ತಿದ್ದಾರೆ.